A very good morning to all my dear viewers. Welcome to my YouTube channel. This is Arun Giradi. In previous class, we have already discussed the classification of entrepreneur. Let us continue the next point. Joint stock company. It is also the types of an entrepreneur. Joint stock company means it is the association of many persons who come together to invest the money and get the profit or loss. ಅಂದರೆ ಏನ್ರಿಲ್ಲಿ ಸಂಯುಕ್ತ ಬಂಡವಾಳ ಕಂಪ್ನಿ ಅಂದರೆ ಸಾಕಷ್ಟು ವ್ಯಕ್ತಿಗಳು ವ್ಯವಹಾರದಲ್ಲಿ ಕೂಡಿಕೊಂಡು ಹಣವನ್ನು ಹೂಡಿಕೆ ಮಾಡಿ ಬಂದಂಥ ಪ್ರತಿಫಲವನ್ನು ವಿನಿಯೋಗಿಸಿಕೊಳ್ತಾರೆ ಅಂತ ಕರೀತಾರೆ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆರ್ಟಿಫಿಷಿಯಲ್ ಪರ್ಸನ್. ಇಟ್ ಈಸ್ ಅ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಅ ಪರ್ಪೇಚುವಲ್ ಸಕ್ಸೆಷನ್ ವಿತ್ ಕಾಮನ್ ಸೀಲ್ ಅಂತ ನಾವಲ್ಲಿ ಕರಿತೀವಿ. ಕಂಪ್ನಿ ಅಂದರೆ ಒಂದು ಕೃತಕವಾದಂಥ ವ್ಯಕ್ತಿ, ಕಾನೂನಿನ ಚೌಕಟ್ಟಿನಲ್ಲಿ ಬರುತ್ತದೆ, ತನ್ನದೇ ಆದಂಥ ಅಸ್ತಿತ್ವವನ್ನು ಹೊಂದಿರುತ್ತದೆ ಹಾಗೂ ಸಾಮಾನ್ಯ ಮುದ್ರೆಯನ್ನು ಹೊಂದಿರುತ್ತದೆ ಅಂತ ನಾವಲ್ಲಿ ಕರಿತೀವಿ. ಹಿಯರ್ ಜಾಯಿಂಟ್ ಸ್ಟಾಕ್ ಕಂಪ್ನಿ ಈಸ್ ಆಲ್ಸೋ ದ ಟೈಪ್ ಆಫ್ ಎಂಟರ್ಪ್ರಿನರ್. ಹಿಯರ್ ದ ಪರ್ಸನ್ಸ್ ಹೂ ಇನ್ವಾಲ್ವ್ ಇನ್ ದ ಫಾರ್ಮ್ ಆಫ್ ಆ್ಯಸ್ ಅ ಶೇರ್ ಹೋಲ್ಡರ್ ಅಂತ ನಾವಲ್ಲಿ ಕರಿತೀವಿ. ಸೊ ಈ ಸಂಯುಕ್ತ ಬಂಡವಾಳ ಕಂಪ್ನಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನಾಗಿ ಕಾರ್ಯನಿರ್ವಹಿಸ್ತಾರೆ? ಷೇರುದಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆ್ಯಂಡ್ ದೇ ಆರ್ ಕ್ಯಾರಿ ಔಟ್ ದ ಬಿಸ್ನೆಸ್ ಆ್ಯಕ್ಟಿವಿಟಿ ಫಾರ್ ದ ಪ್ರಾಫಿಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಜಾಯಿಂಟ್ ಸ್ಟಾಕ್ ಕಂಪ್ನಿ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಎಂಟರ್ಪ್ರಿನರ್. ಇಲ್ಲಿ ಏನು ನೆನಪಿಟ್ಕೋಬೇಕು ಅಂದ್ರೆ ಮೆನಿ ಪರ್ಸನ್ಸ್ ಇರ್ತಾರೆ, ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇನ್ವೆಸ್ಟ್ ಮಾಡಿದ ಬಂದಿರತಕ್ಕಂಥ ಪ್ರಾಫಿಟ್ ಮತ್ತು ಲಾಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ ಅಂತ. ದಿಸ್ ಈಸ್ ಆಲ್ಸೋ ದ ಕೈಂಡ್ ಆಫ್ ಆ್ಯನ್ ಎಂಟರ್ಪ್ರಿನರ್ಶಿಪ್. ನೆಕ್ಸ್ಟ್ ಒನ್ ಈಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ. ಸೀಮಿತ ಹೊಣೆಗಾರಿಕೆಯ ಪಾಲುದಾರರು ಅಂತ ನಾವಲ್ಲಿ ಕರಿತೀವಿ. ಸೀಮಿತ ಹೊಣೆಗಾರಿಕೆಯ ಪಾಲುದಾರರು. Limited, this word is very important. Here the liability of a member is restricted. Here the partner's liability is restricted, or you can say fixed liability to the partner. Means how much amount they invest, for that much amount they are responsible ಅಂತ ನಾವಲ್ಲಿ ಕರಿತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ? ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ದ ಮೇನ್ ಪಾಯಿಂಟ್ ಇನ್ ಹಿಯರ್? ಪಾರ್ಟ್ನರ್ಸ್ ಲಯಬಿಲಿಟಿ ಈಸ್ specifically mentioned. This word is very important. Partners liability is specifically mentioned. For example, A and B are the two partners. A invest 2 lakh rupees, B invest 5 lakh rupees. How much each person is responsible? A is responsible for 2 lakh and B is responsible for 5 lakh. That is considered as the limited liability partnership ಅಂತ ನಾವಲ್ಲಿ ಕರೀತೀವಿ. ಸೊ ಈ ವರ್ಡ್ನಲ್ಲಿ ಆನ್ಸರ್ ಐತೆ ನೋಡಿರಿ ಇಲ್ಲಿ. ಹಿಯರ್ ದ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಆರ್ ಬಿಕಮಿಂಗ್ ಪಾಪ್ಯುಲರ್. ಇಟ್ಸ್ ರಿಸ್ಟ್ರಿಕ್ಟೆಡ್ ಫಿಕ್ಸ್ ಲಯಬಿಲಿಟಿ. ಹಿಯರ್ ದ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಇಸ್ ರಿಸ್ಟ್ರಿಕ್ಟೆಡ್ ಟು ಫಿಕ್ಸ್ಡ್ ಆ್ಯಂಡ್ ಪ್ರೀ ಡಿಟರ್ಮೈನ್ಡ್ ಅಮೌಂಟ್ ಅಂತ ನಾವಲ್ಲಿ ಕರಿತೀವಿ. ಇಫ್ ದ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್ ದೆನ್ ಇಟ್ ಶುಡ್ ನಾಟ್ ಬಿ ಕನ್ಸಿಡರ್. ಅಂದರೆ ಪಾಯಿಂಟ್ ಏನು ಅಂದರೆ ಇಲ್ಲಿ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಹೊಣೆಗಾರಿಕೆಯು ಅವರು ರಿಸ್ಟ್ರಿಕ್ಟ್ ಆಗಿರುತ್ತೆ ಅಂತ ನಾವಲ್ಲಿ ಕರಿತೀವಿ ಅಂತ ಕರಿಬೋದು. ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಬಿಸ್ನೆಸ್ ಅಂತ ನಾವಲ್ಲಿ ಕರಿತೀವಿ. ವ್ಯವಹಾರದ ಸ್ವರೂಪದ ಆಧಾರದ ಮೇಲೆ ಅಂತ. ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಬಿಸ್ನೆಸ್. ಫಸ್ಟ್ ಒನ್ ಈಸ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಇಂಡಸ್ಟ್ರಿ ಅಂತ ನಾವಲ್ಲಿ ಕರಿತೀವಿ. ಅಗ್ರಿಕಲ್ಚರ್ ಅಂದ್ರೆ ಏನು ರೀ? ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಉದ್ದಿಮೆ ಅಂತ. ಹಿಯರ್ ದ ಎಂಟರ್ಪ್ರಿನರ್ ಹೂ ಈಸ್ ಎಂಗೇಜ್ ಇನ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್. For example, carpenters, blacksmith, these are all persons who comes under agriculture, and they are involved in dairy farming, poultry farming, like that various activity they can engage ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರ ಅಂದ್ರೆ ಅವರು ಆ್ಯಸ್ ಅ ಎಂಟರ್ಪ್ರಿನರ್ ದೇ ಮಸ್ಟ್ ಆ್ಯಂಡ್ ಶುಡ್ ಎಂಗೇಜ್ ಇನ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್. ಸೊ dairy, poultry, animal husbandry, basket making, these are all the example of agriculture activity anta. And they depend upon the rainfall, means they depend on the climates anta navalli karite. Such type of entrepreneur depend on climatic variations. ಅಂದರೆ ಇಲ್ಲಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಏನಾಗ್ತಾರೆ ಅಂದರೆ ಉದ್ದಿಮೆದಾರರು ಆಗ್ತಾರೆ ಅಂತ ನಾವಲ್ಲಿ ಕರಿಬೋದು. ಹಿಯರ್ ಸಮ್ಟೈಮ್ಸ್ ದೇ ಆರ್ ಹ್ಯಾವಿಂಗ್ ಅ ಲ್ಯಾಕ್ ಆಫ್ ಸ್ಕಿಲ್ಸ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವರು ಕೌಶಲ್ಯದಲ್ಲಿ ಸಾಕಷ್ಟು ತೊಂದರೆಯನ್ನು ಎದುರಿಸ್ತಾರೆ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದೇರ್ ಪ್ರಾಫಿಟ್ ಈಸ್ ಡಿಪೆಂಡ್ ಅಪಾನ್ ದ ರೇನ್ಫಾಲ್.
and they are getting irregular income as well sometimes. If the activity holds good, they can better ಪ್ರಾಫಿಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಂಗಾದ್ರೆ ಈ ಎಂಟ್ರಪ್ರಿನರ್ ಏನಂತ ಕನ್ಸಿಡರ್ ಮಾಡ್ಬೋದ್ರಿ, ಇಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ದಿಮೆಯಲ್ಲಿ ಇನ್ವಾಲ್ವ್ ಆಗೋರು ಅಂತ ಹೇಳ್ಬೋದು. ನೆಕ್ಸ್ಟ್ ಈಸ್ ಅ ಇಂಡಸ್ಟ್ರಿಯಲ್ ಎಂಟ್ರಪ್ರಿನರ್ ಅಂತ ಕರಿತೀವಿ, ಔದ್ಯೋಗಿಕ ಉದ್ಯಮದಾರರು ಅಂತ. Such entrepreneurs set up and carry out various types of industries. The word itself indicates that the entrepreneur who start the industries like textile industries, software industries, hardware industries. So these are all various types of industry. Now the question is arise, what is industry? ಉದ್ದಿಮೆ ಅಂದರೆ ಏನು ಅಂತ. ಇಂಡಸ್ಟ್ರಿ ಈಸ್ ಅ ಹಬ್ ಆಫ್ ಬಿಸ್ನೆಸ್ ಅಂತ ನಾವಲ್ಲಿ ಕರಿಬೋದು. ಉದ್ದಿಮೆ ಅಂದರೆ ಏನು ರೀ, ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಂಶ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇಂಡಸ್ಟ್ರೀಸ್ ಆರ್ ದ ವೇರಿಯಸ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಇನ್ ಇಟ್ ಅಂತ ನಾವಲ್ಲಿ ಕರಿಬೋದು. ನೆಕ್ಸ್ಟ್ ಎಂಟ್ರಪ್ರಿನರ್ ಯಾರು ಕರೀತಾರೆ ಅಂದ್ರೆ ಸರ್ವೀಸ್ ಎಂಟ್ರಪ್ರಿನರ್ ಅಂತ ನಾವಲ್ಲಿ ಕರಿತೀವಿ, ಸೇವಾ ಉದ್ಯಮಶೀಲ ಅಂತ. ಸಚ್ ಎಂಟ್ರಪ್ರಿನರ್ ಈಸ್ ಎಂಗೇಜ್ ಇನ್ ವೇರಿಯಸ್ ಆ್ಯಕ್ಟಿವಿಟೀಸ್ ಸಚ್ ಲೈಕ್ ಅ ಇನ್ಕಮ್ ಆಫ್ ಅ ಸರ್ವೀಸ್ ಆರ್ modern services like for example chartered accountant, doctors, engineers, lawyers. These are all person comes in a ಸರ್ವೀಸ್ ಅಂತ ನಾವಲ್ಲಿ ಕರಿತೀವಿ. ಇವರೆಲ್ಲರೂ ಏನು ಮಾಡ್ತಾರೆ, ಸರ್ವೀಸ್ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾವು ಚಾರ್ಟರ್ಡ್ ಅಕೌಂಟೆಂಟ್ ತೊಗೊಂಡಿವಿ, ವಾಟ್ ಈಸ್ ಹಿಸ್ ಸರ್ವೀಸ್? ಗಿವನ್ ಕನ್ಸಲ್ಟೆನ್ಸಿ ಇನ್ ರಿಲೇಷನ್ ವಿತ್ ಅಕೌಂಟಿಂಗ್ ಅಂತ ನಾವಲ್ಲಿ ಕರಿತೀವಿ. ಅಕೌಂಟಿಂಗ್ಗೆ ಸಂಬಂಧಪಟ್ಟಂಗೆ ಅವರು ಸರ್ವೀಸನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ವಾಟ್ ಅಬೌಟ್ ದ ಸರ್ವೀಸ್ ಆಫ್ ಅ ಡಾಕ್ಟರ್? ದೇ ಕ್ಯಾನ್ ಕನ್ಸಲ್ಟ್, ದೇ ಆರ್ ಪ್ರೊಫೆಷ್ನಲ್ ಇನ್ ಮೆಡಿಕಲ್ ಫೀಲ್ಡ್ ಅಂತ ನಾವಲ್ಲಿ ಕರಿತೀವಿ. ಇಂಜಿನಿಯರ್ಸ್, ದೇ ಆರ್ ಪ್ರೊಫೆಷ್ನಲ್ ಇನ್ ಆರ್ಕಿಟೆಕ್ಟ್. ಸೊ ದೀಸ್ ಆರ್ ಆಲ್ ದ ಪರ್ಸನ್ಸ್ ಹೂ ಆರ್ ಡೂಯಿಂಗ್ ದ ಸರ್ವೀಸ್ ಆ್ಯಕ್ಟಿವಿಟಿ ಅಂತ ನಾವಲ್ಲಿ ಕರಿತೀವಿ. ಯಾರು ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರ ಅವ್ರಿಗೆ ನಾವು ಏನಂತ ಕರಿತೀವಿ, ಸೇವಾ ಉದ್ಯಮಶೀಲದಾರರು ಅಂತ ನಾವಲ್ಲಿ ಕರಿತೀವಿ. ಇವು ಫೀಲ್ಡ್ ಎಕ್ಸಾಂಪಲ್ ಕೊಟ್ಟರಷ್ಟೇ. ಸೊ ದೀಸ್ ಆರ್ ಆಲ್ ಸಮ್ ಕನ್ಸಿಡರೇಷನ್ ಅಂತ ನಾವಲ್ಲಿ ಕರಿಬೋದು. ನೆಕ್ಸ್ಟ್ ಒನ್ ಈಸ್ ಅ ಪ್ರೊಫೆಷ್ನಲ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ, ವೃತ್ತಿಪರ ಉದ್ಯಮಶೀಲರು ಅಂತ ಕರಿತೀವಿ. ಸಚ್ ಎಂಟರ್ಪ್ರಿನರ್ ಹೂ ಈಸ್ ಪೊಸೆಸ್ ದ ಸ್ಪೆಷಲ್ ನಾಲೆಜ್ ಆರ್ ಸ್ಕಿಲ್ ಫಾರ್ ಪ್ರಮೋಟಿಂಗ್ ಬಿಸ್ನೆಸ್, ದೇ ಆರ್ ಕಾಲ್ಡ್ ಆಸ್ ಅ ಪ್ರೊಫೆಷ್ನಲ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ. ದೇ ಆರ್ ಹ್ಯಾವಿಂಗ್ ಸ್ಕಿಲ್ ಓರಿಯೆಂಟೆಡ್ ಪರ್ಸನ್ ಅಂತ ನಾವಲ್ಲಿ ಕರಿತೀವಿ. ಹೂ ಕ್ಯಾರಿ ಔಟ್ ದ ಬಿಸ್ನೆಸ್ ಟು ಮೇಕ್ ದ ಪ್ರಾಫಿಟ್ ಅಂತ ನಾವಲ್ಲಿ ಕರಿಬೋದು. ಸಚ್ ಎಂಟರ್ಪ್ರಿನರ್ಸ್ ಆರ್ ಕಾಲ್ಡ್ ಆಸ್ ಅ ಪ್ರೊಫೆಷ್ನಲ್ ಎಂಟರ್ಪ್ರಿನರ್ ಅಂತ. ವೃತ್ತಿಪರ ಉದ್ದಿಮೆದಾರರು ಅಂತ ನಾವಲ್ಲಿ ಕರಿತೀವಿ. ಸೊ ವೃತ್ತಿಪರ ಉದ್ದಿಮೆದಾರರು ಅನ್ಬೇಕಂದ್ರೆ ಇಲ್ಲಿ ವರ್ಡ್ ಏನು ನೆನಪಿಟ್ಕೋಬೇಕು ಅಂದ್ರೆ, ದೇ ಆರ್ ಹ್ಯಾವಿಂಗ್ ಸ್ಕಿಲ್ ಓರಿಯೆಂಟೆಡ್ ಪರ್ಸನ್ಸ್ ಆರ್ ಕಾಲ್ಡ್ ಆಸ್ ಅ professional entrepreneurs. Their skill is playing a very important role. However, for example, designing, developing, constructing the industry, they need certain skill ಅಂತ. ಯಾವುದೇ ಒಬ್ಬ ಉದ್ಯಮಶೀಲರು ಸರಿಯಾಗಿ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಜ್ಞಾನ ಅವ್ರ ಹತ್ರ ಇರಬೇಕು ಅಥವಾ ಕೌಶಲ್ಯ ಅವ್ರ ಹತ್ರ ಇರಬೇಕು ಅಂತ ನಾವಲ್ಲಿ ಕರಿತೀವಿ. ಅವ್ರಿಗೆ ಏನಂತ ಕರಿತೀವಿ, ಪ್ರೊಫೆಷ್ನಲ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ದೀಸ್. ಇಲ್ಲಿ ನೆನ್ಪಿಟ್ಕೊರಿ, ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂದ್ರೆ ಮೆನಿ ಪರ್ಸನ್ಸ್ ಇನ್ವೆಸ್ಟ್ ಆ್ಯಂಡ್ ಗೆಟ್ ಪ್ರಾಫಿಟ್, ಅಂದರೆ ಹೂಡಿಕೆ ಮಾಡಿ ಲಾಭವನ್ನು ಪಡೀತಾರೆ, ಅದಕ್ಕೆ ನಾವು ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂತ ಕರಿತೀವಿ. ನೆಕ್ಸ್ಟ್ ಏನೈತ್ರಿ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಸ್. ಹಿಯರ್ ದ ಫಿಕ್ಸ್ಡ್ ಲಯಬಿಲಿಟಿ ರಿಸ್ಟ್ರಿಕ್ಟೆಡ್ ಟು ಫಿಕ್ಸ್ಡ್ ಲಯಬಿಲಿಟಿ, ಅಂದರೆ ಅವರು ನಿರ್ಬಂಧ ಎದಕ್ಕೆ ಹೊಂದಿರ್ತಾರೆ, ಸೀಮಿತ ಹೊಣೆಗಾರಿಕೆಗೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಒಳಗೆ ಏನಿರ್ತೈತೆ ರೀ, ದೇ ಡಿಪೆಂಡ್ ಆನ್ ಡೈರಿ ಫಾರ್ಮಿಂಗ್, ಪೋಲ್ಟ್ರಿ ಫಾರ್ಮಿಂಗ್, ಲೈಕ್ ದೀಸ್ ಆರ್ ಆಲ್ ಆ್ಯಕ್ಟಿವಿಟಿ. ಅಂದರೆ ಇವೆಲ್ಲ ಕೆಲಸವನ್ನು ನಿರ್ವಹಿಸೋರು ಯಾರು, ಅಗ್ರಿಕಲ್ಚರ್ ಎಂಟರ್ಪ್ರಿನರ್ ಅಂತ. ವಾಟ್ ಅಬೌಟ್ ದ ಇಂಡಸ್ಟ್ರಿಯಲ್ ಎಂಟರ್ಪ್ರಿನರ್? ದೇ ಸ್ಟಾರ್ಟ್ ವೇರಿಯಸ್ ಇಂಡಸ್ಟ್ರೀಸ್, ಸಾಕಷ್ಟು ಉದ್ದಿಮೆಯನ್ನು ಪ್ರಾರಂಭ ಮಾಡಿ ವ್ಯವಹಾರ ಮಾಡೋರು ಅಂತ ನಾವಲ್ಲಿ ಕರಿಬೋದು. ನೆಕ್ಸ್ಟ್ ಸರ್ವಿಸ್ ಎಂಟರ್ಪ್ರಿನರ್ ಅಂದ್ರೆ ಜಸ್ಟ್ ಲೈಕ್ ಅ ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್, ದೇ ಪ್ರೊವೈಡ್ ವೇರಿಯಸ್ ಆ್ಯಕ್ಟಿವಿಟೀಸ್. ಸೊ ದೇ ಆರ್ ಕಾಲ್ಡ್ ಆಸ್ ಅ ಸರ್ವಿಸ್ ಎಂಟರ್ಪ್ರಿನರ್. ಆ್ಯಂಡ್ ವಾಟ್ ಅಬೌಟ್ ದ ಪ್ರೊಫೆಷ್ನಲ್ ಎಂಟರ್ಪ್ರಿನರ್? The word itself indicates that they are having a skill-oriented persons. They are called as a professional entrepreneur. ವೃತ್ತಿಪರ ಉದ್ಯಮಶೀಲರು ಅನ್ಬೇಕಂದ್ರೆ ಅವರು ಕೌಶಲ್ಯವನ್ನು ಹೊಂದಿರಬೇಕು, ಅಂಥವ್ರಿಗೆ ನಾವೇನಂತ ಕರಿತೀವಿ, ವೃತ್ತಿಪರ ಉದ್ಯಮಶೀಲದಾರರು ಅಂತ ನಾವಲ್ಲಿ ಕರಿತೀವಿ.
So this is all about types of entrepreneur in today's class. Remaining we'll discuss in next class. Thank you.